ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನನ್ನ ಚಾನಲಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಮಾಹಿತಿ ಏನಂತಂದರೆ, ಪಾಂಡವರು ಸ್ವರ್ಗ ಸೇರಬೇಕಾಗುತ್ತೆ. ಮುಂದೆ ಕುರುಕ್ಷೇತ್ರದ ಅಂತ್ಯದಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಕೈಗೊಂಡು ನಂತರ ಸ್ವರ್ಗವನ್ನು ಸೇರಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಧರ್ಮರಾಯರು ಒಂದು ಶ್ವಾನವನ್ನು ತೆಗೆದುಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಈ ಒಂದು ಪೌರಾಣಿಕ ಘಟನೆ ಅಥವಾ ಕತೆ ನಮ್ಗೆ ಗೊತ್ತಿದೆ. ಹಾಗಾದರೆ ಏನು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡಲೇಬೇಕು. ಮತ್ತು ಪಾಂಡವರು ಸ್ವರ್ಗದ ನಂತರ ಮತ್ತೆ ಭೇಟಿ ಆಗ್ತಾರಾ ಅನ್ನೋ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣಾವತಾರ ಮುಗಿಯುತ್ತೆ. ಕೃಷ್ಣಾವತಾರದ ನಂತರ ವ್ಯಾಸರು ಬಂದು ಹೇಳ್ತಾರೆ, ಉಳಿದ ಎಲ್ಲ ಪಾಂಡವರಿಗೆ ಹೇಳ್ತಾರೆ, ನೀವೆಲ್ಲರೂ ಸೇರಿ ವಾನಪ್ರಸ್ಥಾಶ್ರಮ ಕೈಗೊಂಡು ನಂತರ ಸ್ವರ್ಗವನ್ನು ಸೇರಬೇಕಾಗುತ್ತೆ ಅಂತ ಹೇಳಿದಾಗ ಈ ಒಂದು ವಿಷಯವನ್ನು ಧರ್ಮರಾಯರು ಅಚ್ಚುಕಟ್ಟಾಗಿ ಹಾಗೂ ಅಷ್ಟೇ ಆದೇಶವಾಗಿ ಪಾಲನೆಯನ್ನು ಮಾಡ್ತಾರೆ. ವ್ಯಾಸರ ಮಾತಿನಂತೆ ಧರ್ಮರಾಯರು ಪರೀಕ್ಷಿತ ರಾಜನಿಗೆ ರಾಜ್ಯಭಾರವನ್ನು ನೀಡಿ ನಂತರ ವಾನಪ್ರಸ್ಥಾಶ್ರಮಕ್ಕೆ ತೆರಳಿ ಸ್ವರ್ಗವನ್ನು ಸೇರಬೇಕು ಅನ್ನೋ ಉದ್ದೇಶದಿಂದ ಹೊರಡ್ತಾರೆ. ಇನ್ನೇನು ಹೊರಡೋ ಹೊತ್ತಿಗೆ ಧರ್ಮರಾಯರ ಜೊತೆ ಒಂದು ಶ್ವಾನ ಬಂದು ಸೇರುತ್ತೆ. ಶ್ವಾನವು ಕೂಡ ಇವರ ವಾನಪ್ರಸ್ಥಾಶ್ರಮದ ಜೊತೆಗೆ ಹೋಗುವುದಕ್ಕೆ ತಯಾರಾಗುತ್ತೆ. ಆಗ ಎಲ್ಲ ಪಾಂಡವರು ಕೇಳ್ತಾರೆ, ಇದೇನಿದು, ಈ ಶ್ವಾನ ನಿಮ್ಮ ಜೊತೆ ಬರ್ತಾ ಇದೆಯಲ್ಲ ಅಂತ ಕೇಳಿದಾಗ ಆಗ ಧರ್ಮರಾಯರು ಹೇಳ್ತಾರೆ, ಇದು ತನ್ನ ಸ್ವಾಮಿ ನಿಷ್ಠೆಯನ್ನು ತೋರ್ತಾ ಇದೆ ಹಾಗೂ ಇದು ನನ್ನ ಜೊತೆ ತುಂಬ ದಿನಗಳಿಂದ ಇದೆ, ಹಾಗಾಗಿ ಇದನ್ನು ಕೂಡ ನನ್ನ ಜೊತೆ ಬರುತ್ತೆ ಅಂತ ಅವರು ಹೇಳ್ತಾರೆ. ಧರ್ಮರಾಯರು ಉಳಿದ ಎಲ್ಲ ಪಾಂಡವರು ಹೋಗ್ತಾ ಇರ್ತಾರೆ. ವಾನಪ್ರಸ್ಥಾಶ್ರಮಕ್ಕೆ ಹೋಗುವಾಗ ಕೆಂಪು ಸಾಗರದ ಹತ್ತಿರ ಅಗ್ನಿದೇವನು ಪ್ರತ್ಯಕ್ಷರಾಗ್ತಾರೆ. ಆಗಿ ಅರ್ಜುನನಿಗೆ ಕೇಳ್ತಾರೆ, ಇಷ್ಟು ದಿನ ನಿನ್ನ ಶಸ್ತ್ರಗಳು ಯುದ್ಧಕ್ಕೆ ಹಾಗೂ ಎಲ್ಲ ನಿನ್ನ ಬೆಂಬಲಕ್ಕೆ ಇತ್ತು, ಈಗ ಅದರ ಅವಶ್ಯಕತೆ ಇಲ್ಲ, ನೀನು ನನಗೆ ನೀಡಬಹುದು ಅಂತ ಅರ್ಜುನನಿಗೆ ಹೇಳಿದಾಗ ಅರ್ಜುನ ತನ್ನ ಶಸ್ತ್ರಗಳನ್ನೆಲ್ಲ ಅಗ್ನಿದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇದಾದ ನಂತರ ಎಲ್ಲ ಈ ದ್ವಾರಕವನ್ನು ದಾಟಿ ದೂರದಲ್ಲಿ ನಿಂತಿದ್ದಾರೆ. ದ್ವಾರಕ ಒಂದು ಸಣ್ಣ ಅಂಗೈಯಷ್ಟು ಅವರಿಗೆ ಕಾಣ್ತಾ ಇದೆ. ದ್ವಾರಕ ಮುಳುಗುತ್ತಾ ನೀರಿನಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಎಲ್ಲ ಪಾಂಡವರು ನೋಡ್ತಾರೆ. ಇನ್ನೇನು ಹಿಮಾಲಯ ಸಮೀಪ ಇರುವಂತಹ ಎಲ್ಲ ಪಾಂಡವರಿಗೆ ಸಾಕ್ಷಾತ್ ಶಿವನು ಪ್ರತ್ಯಕ್ಷರಾಗಿ, ನಿಮ್ಮ ಎಲ್ಲ ಪಾಪಕರ್ಮಗಳು, ನೀವು ನಿಮ್ಮ ಸಂಬಂಧಿಕರನ್ನು ಕೊಂದಿರೋ ಎಲ್ಲ ಪಾಪಕರ್ಮಗಳು ಇಲ್ಲಿಗೆ ಮುಳುಗಿದ್ವು, ನೀವು ಇನ್ನೇನು ಸ್ವರ್ಗಕ್ಕೆ ಹೋಗ್ಬೋದು ಅಂತ ದಾರಿಯನ್ನು ತೋರಿಸ್ತಾರೆ. ಆಗ ಅಲ್ಲಿಂದ ಒಬ್ಬರೊಬ್ಬರು ದೇಹತ್ಯಾಗ ಮಾಡ್ತಾ ಬರ್ತಾರೆ. ಮೊದಲಿಗೆ ದ್ರೌಪದಿ ಇನ್ನೇನು ಹಿಮಾಲಯದಲ್ಲಿ ಇರುವಾಗಲೇ ದೇಹತ್ಯಾಗವನ್ನು ಮಾಡ್ತಾಳೆ. ಆಗ ಪಾಂಡವರು ಕೇಳ್ತಾರೆ, ಏನಿದು ಧರ್ಮರಾಯರೇ, ಈ ರೀತಿ ಮಾಡಿದಳು ದ್ರೌಪದಿ ಅಂತ ಕೇಳಿದಾಗ ಆಗ ಧರ್ಮರಾಯರು ಹೇಳ್ತಾರೆ, ದ್ರೌಪದಿ ನಮ್ಮೆಲ್ಲರ ಪತ್ನಿಯಾಗಿದ್ದರೂ ಕೂಡ ಅರ್ಜುನನಿಗೆ ಹೆಚ್ಚು ಪ್ರೀತಿಯನ್ನು ತೋರಿಸಿದವಳು ಹಾಗೂ ಸಮಾನ ಪ್ರೀತಿಯನ್ನು ನಮಗೆ ನೀಡಲಿಲ್ಲ. ಅರ್ಜುನನ ಮೇಲೆ ಹೆಚ್ಚು ಕಾಳಜಿ, ಅಭಿಮಾನ ಅರ್ಜುನನ ಮೇಲೆ ಹೆಚ್ಚಿರುವುದರಿಂದ ಅವಳು ದೇಹತ್ಯಾಗ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಹೀಗೆ ಮುಂದೆ ಹೋಗುವಾಗ ಸಹದೇವರು ಕೂಡ ದೇಹತ್ಯಾಗವನ್ನು ಮಾಡ್ತಾರೆ. ಇದಾದ ನಂತರ ಪಾಂಡವರಾದ ಅರ್ಜುನ ಕೇಳ್ತಾರೆ, ಧರ್ಮರಾಯರೇ ಇದೇನು, ಸಹದೇವನು ಕೂಡ ದೇಹತ್ಯಾಗ ಮಾಡ್ದ ಅಂತಂದಾಗ, ಸಹದೇವ ಬುದ್ಧಿವಂತ ಮತ್ತು ಪ್ರಾಮಾಣಿಕ, ಆದರೆ ಸಹದೇವನಿಗೆ ಅಹಂಕಾರ ಇತ್ತು, ಆದ್ದರಿಂದ ಅವನು ದೇಹತ್ಯಾಗ ಮಾಡಿದ್ದಾನೆ ಅಂತ ಧರ್ಮರಾಯರು ಹೇಳ್ತಾರೆ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಕುಲನು ಕೂಡ ದೇಹತ್ಯಾಗವನ್ನು ಮಾಡ್ತಾನೆ. ಆಗ ಧರ್ಮರಾಯರು ಉತ್ತರ ಇದಾಗಿತ್ತು, ದಯಾವಂತ ನಕುಲ ದಯಾವಂತ, ಆದರೆ ತಾನೇ ಸೌಂದರ್ಯ ತನ್ನ ಒಬ್ಬನಿಗೆ ಇದೆ ಅಂತ ಅಹಂಕಾರ ಅವನಿಗೆ ತುಂಬ ಇತ್ತು, ಹಾಗಾಗಿ ಅವನು ದೇಹತ್ಯಾಗ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ನಂತರ ಅರ್ಜುನನ ದೇಹತ್ಯಾಗದ ಸಂದರ್ಭ ಬರುತ್ತೆ. ಆಗ ಭೀಮ ಕೇಳ್ತಾನೆ, ಅಣ್ಣ ಇದೇನಿದು, ಕೃಷ್ಣನಿಗೆ ಪ್ರಿಯ, ಸಾಕ್ಷಾತ್ ಶ್ರೀಕೃಷ್ಣನ ಜೊತೆ ಇದ್ದಂತಹ ಅರ್ಜುನ, ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಕೃಷ್ಣನ ಜೊತೆ ಇರುವಂತಹ ಅರ್ಜುನನು ಕೂಡ ದೇಹತ್ಯಾಗ ಏಕೆ ಮಾಡ್ದ ಅಂತ ಕೇಳಿದಾಗ ಆಗ ಧರ್ಮರಾಯರ ಉತ್ತರ ಇದಾಗಿತ್ತು, ನೋಡು ಭೀಮ, ಏಕಲವ್ಯ ಹಾಗೂ ಕರ್ಣರಂತಹ ಮಹಾನ್ ಬಿಲ್ವಿದ್ಯೆಗಾರರು ಹಾಗೂ ಮೇಧಾವಿಗಳ ಮುಂದೆ ತನಗಿಂತ ಬಿಲ್ಲುಗಾರರು
ಈ ಒಂದು ವಿಶ್ವದಲ್ಲಿ ಯಾರೂ ಇರಬಾರ್ದು ಅನ್ನೋ ಅಹಂಕಾರ ಅರ್ಜುನನಿಗೆ ಇತ್ತು. ಆದ ಕಾರಣ ಅವನು ದೇಹತ್ಯಾಗ ಮಾಡಬೇಕಾಯಿತು ಅಂತ ಹೇಳಿದಾಗ, ಇನ್ನು ಕೊನೆಯದಾಗಿ ಭೀಮ ದೇಹತ್ಯಾಗವನ್ನು ಮಾಡಿದಾಗ ಧರ್ಮರಾಯರು ಮನಸ್ಸಿನಲ್ಲಿ ಹೇಳ್ಕೊಳ್ತಾರೆ, ಭೀಮ ಎಲ್ಲರಿಗಿಂತ ಒಳ್ಳೆಯವನು, ಆದರೆ ಊಟದ ವಿಷಯದಲ್ಲಿ ಅವನು ಯಾರಿಗೂ ಒಪ್ತಾ ಇರಲಿಲ್ಲ. ತನ್ನ ಊಟದ ನಂತರ ಉಳಿದದ್ದನ್ನು ಬೇರೆಯವರಿಗೆ ಕೊಡ್ತಿದ್ದ ಹೊರತು ಬೇರೆಯವರಿಗೆ ಊಟವನ್ನು ಇಟ್ಟು ತಾನು ಮಾಡ್ತಾ ಇರಲಿಲ್ಲ. ಆ ಒಂದು ಸ್ವಾರ್ಥಕ್ಕಾಗಿ ಭೀಮನು ಕೂಡ ದೇಹತ್ಯಾಗ ಮಾಡಬೇಕಾಯಿತು ಅಂತ ಹೀಗೆ ಧರ್ಮರಾಯರು ಮನಸ್ಸಿನಲ್ಲಿ ಹೇಳ್ತಾ, ಸ್ನೇಹಿತರೆ, ಹೀಗೆ ಧರ್ಮರಾಯರು ಹೆಜ್ಜೆಯನ್ನು ಹಾಕ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಶ್ವಾನವೂ ಕೂಡ ಅವರ ಹಿಂದೆ ಬರ್ತಾ ಇರುತ್ತೆ. ಆಗ ಇನ್ನೇನು ಸ್ವರ್ಗದ ದ್ವಾರ ಬಾಗಿಲು ಬರುತ್ತೆ. ಆಗ ದ್ವಾರಪಾಲಕರು ಧರ್ಮರಾಯರನ್ನು ತಡೀತಾರೆ. ತಡೆದು, ನೀವು ಸ್ವರ್ಗಕ್ಕೆ ಹೋಗ್ಬೋದು, ಆದರೆ ಈ ಶ್ವಾನವು ಬರುವಂತಿಲ್ಲ ಅಂತ ಹೇಳಿದಾಗ ಆಗ ಧರ್ಮರಾಯರು ಹೇಳ್ತಾರೆ, ಈ ಶ್ವಾನವನ್ನು ನಾನು ಬಿಟ್ಟು ನಾನು ಬರೋದಿಲ್ಲ, ಇದು ನನ್ನ ಜೊತೆಗೆ ಸ್ವರ್ಗಕ್ಕೆ ಬರುತ್ತೆ ಅಂತ ಹೇಳಿದಾಗ ಆಗ ಆ ಶ್ವಾನದ ರೂಪದಲ್ಲಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ಯಮದೇವರು. ಯಮದೇವರು ಸಾಕ್ಷಾತ್ ಶ್ವಾನದ ರೂಪದಲ್ಲಿ ಧರ್ಮರಾಯರ ಜೊತೆಗೆ ಸ್ವರ್ಗಕ್ಕೆ ಬರುತ್ತೆ. ನಂತರ ಯಮದೇವರು ಹಾಗೂ ಇಂದ್ರದೇವರು ಧರ್ಮರಾಯರನ್ನು ಆವಾಹನ ಮಾಡ್ತಾರೆ. ಇದಾದ ನಂತರ ಮತ್ತೆ ಸ್ವರ್ಗದಲ್ಲಿ ಎಲ್ಲ ಪಾಂಡವರು ಕೂಡ ಅವರನ್ನು ಭೇಟಿಯಾಗ್ತಾರೆ. ಒಂದು ದಂತಕಥೆಗಳ ಪ್ರಕಾರ ಧರ್ಮರಾಯರು ಸ್ವರ್ಗಕ್ಕೆ ಹೋದ ನಂತರ ಅಲ್ಲಿ ನರಕ ದರ್ಶನ ಕೆಲವು ಸಮಯಗಳು ಮಾತ್ರ ಧರ್ಮರಾಯರು ಅನುಭವಿಸಿದ್ರು ಅಂತ ಹೇಳಲಾಗುತ್ತೆ. ಕಾರಣ ಅರ್ಜುನ ಹಾಗೂ ನಕುಲ ಸಹದೇವ ಹಾಗೂ ಭೀಮ ಇನ್ನಿತರ ವ್ಯಕ್ತಿಗಳ ಅಳುವ ಶಬ್ದವನ್ನು ಸ್ವಲ್ಪ ಹೊತ್ತು ಕೇಳಿ ನಂತರ ಸ್ವರ್ಗಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸ್ನೇಹಿತರೆ, ಅದೇನೇ ಆಗಿರಲಿ, ಧರ್ಮ ರಕ್ಷಣೆಯ ಧರ್ಮರಾಯರನ್ನ ಶ್ವಾನದ ರೂಪದಲ್ಲಿ ಬಂದಂತಹ ಯಮದೇವರು ಸ್ವರ್ಗಕ್ಕೆ ಧರ್ಮರಾಯರು ಹೋಗೋವರೆಗೂ ಕೂಡ ಪರೀಕ್ಷೆಯನ್ನು ಮಾಡಿದ್ರು. ಧರ್ಮವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋ ಪರೀಕ್ಷೆಯನ್ನು ಮಾಡಿದ್ರು. ಆದರೆ ಧರ್ಮರಾಯರು ಅದರಲ್ಲಿ ಜಯಶಾಲಿಯಾಗಿ ಧರ್ಮದೆಡೆಗೆ ತಮ್ಮ ಸ್ವರ್ಗವನ್ನು ಸೇರಿದರು. ಇದಾದ ನಂತರ ಉಳಿದ ಪಾಂಡವರು ಸ್ವರ್ಗದಲ್ಲಿ ಅವರವರ ಕರ್ಮಗಳು ಹಾಗೂ ಅವರವರ ಕಾರ್ಯಕ್ಕೆ ದೇವರ ಸೇವೆಯನ್ನು ಮಾಡ್ತಾ ಅಲ್ಲೇ ನೆಲೆಸಿದ್ರು. ಮತ್ತೆ ಅವರನ್ನು ಭೇಟಿಯಾಗಿ ಧರ್ಮರಾಯರು ಸಂತೋಷವನ್ನು ಪಡ್ತಾರೆ. ಇದು ಧರ್ಮರಾಯರು ಕುರುಕ್ಷೇತ್ರ ಮಹಾಭಾರತದ ಅಂತ್ಯದಲ್ಲಿ ಸ್ವರ್ಗಕ್ಕೆ ನಾಯಿಯನ್ನು ಏಕೆ ಕರೆದುಕೊಂಡು ಹೋದರು ಎಂಬುದರ ಬಗ್ಗೆ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು.